ಇವರು ಮೋಜು ಮಸ್ತಿ ಮಾಡ್ತಾರೆ ಅನ್ನೋದಾದ್ರೆ ಹಿಂದೆ ಹೋಗಿದ್ದವ್ರು ಎಲ್ಲರೂ ಮೋಜು ಮಸ್ತಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕನ್ಕ್ಲೂಷನ್. ಅವ್ರು ಹೇಳ್ಬೇಕು ಅದನ್ನ ಉತ್ತರನ. ನಾವ್ ಯಾವಾಗ್ಲೂ ನಾವ್ ಇವ್ರಿಗೆ ಯಾವತ್ತೂ ಪ್ರಶ್ನೆ ಕೇಳಿಲ್ಲ. ಓಕೆ ಏನಂತ ನಿಮ್ಮ ಶಾಸಕರು ಮೋಜು ಮಸ್ತಿ ಮಾಡ್ತಾರೆ ನಾವ್ ಯಾವತ್ತೂ ಹೇಳಿಲ್ಲ. ಶಾಸಕರು ಹೋಗಿದ್ದಾರೆ ಇನ್ನು ಸ್ಟಡಿ ಮಾಡ್ಕೊಂಡ್ ಬರ್ತಾರೆ ಅಂತ ನಾವ್ ಅನ್ಕೊಂಡಿರೋದು. ಇನ್ ಕೇಸ್ ಅವ್ರೇನೋ ಮಾಡಿದ್ರೆ ಬಿಜೆಪಿ ಕಲ್ಸ್ಕೊಟ್ಟಿದ್ರೆ ಗೊತ್ತಿಲ್ಲ. ಸೊ ನಾನು 2 ವಿಚಾರವನ್ನು ಹೇಳ್ತೇನೆ. ಇವರು ಹಾಲಿನ ವಿಚಾರವನ್ನು ಹೇಳಿದ್ರು, ಮತ್ತೆ ಹಾಲಿನಲ್ಲಿ 650 ಕೋಟಿ ಬಾಕಿ ಇದೆ ಅಂತ ಹೇಳಿದ್ರು. ಸ್ವಾಮಿ ನಾನಾಗಲ್ಲ, ನಿಮ್ಮ ಮಾಧ್ಯಮದಲ್ಲಿ ಇಲ್ಲಿವರೆಗೂ ಕಳೆದ 6 ತಿಂಗಳಿಂದ ಯಾರಾದ್ರೂ ಒಬ್ರು ಒಂದು ಸರಿ ಈ ರೀತಿ ಹಾಲಿನ ಬಾಕಿ ಉಳಿದಿದೆ ಅಂತ ಯಾರನ್ನ ಪ್ರಶ್ನೆ ಮಾಡಿ ಪ್ರೋತ್ಸಾಹಧನ ಖಾಲಿ ಇದೆ ಅಂತ ಯಾರನ್ನ ಹೇಳಿದಿರಾ? ಇಲ್ಲ. ಮೊನ್ನೆ ತಾನೇ ಸದನದಲ್ಲಿ ಕಡ್ಲೆಬೀಜ ತಿಂತಾ ಇದ್ರೆ ಇವರು. ಸದನದಲ್ಲಿ 650 ಕೋಟಿ ಇದೆ ಅಂತಂದ್ರೆ 650 ಕೋಟಿ ಬಂದಿಲ್ಲ ಅಂತ ಹೇಳಿ ಮಾತಾಡುವಂತ ಯೋಗ್ಯತೆ ವಿರೋಧ ಪಕ್ಷಕ್ಕಿಲ್ಲ ಅಂತಂದ್ರೆ ವಿರೋಧ ಪಕ್ಷದ ಕಥೆ ಕಾಯ್ತಾ ಇದ್ದಾರೆ ಇವರು. ಓಕೆ ಅಂದ್ರೆ ವಿರೋಧ ಪಕ್ಷದವ್ರಿಗೆ ಇದಂತರದ್ದು ಸುಮ್ಮನೆ ಏನೋ ಒಂದು ಬೂಟಾಟಿಗೆ ವಾಟ್ಸ್ಆಪ್ ಯೂನಿವರ್ಸಿಟಿ ಯಾವುದು ಬಾಕಿ ಇಲ್ಲ, ಈಗ ಯಾವುದು ಬಾಕಿ ಇಲ್ಲ, ಕೊಡೋದನ್ನ ಕೊಡ್ತಾ ಇರ್ತೀವಿ. ಫಂಡ್ ರಿಲೀಸ್ ಯಾವಾಗ್ಲೂ ಮಂತ್ ಇರೋದಿಲ್ಲ. ಸೊ ಒಂದ್ ರೀಸನ್ ಈ ಮಂತ್ ಕೊಟ್ರೆ ಇನ್ನೊಂದು ರೀಸನ್ಗೆ ನೆಕ್ಸ್ಟ್ ಮಂತ್ ಕೊಡ್ತೀವಿ. ಹಾಗಾಗಿ ರೊಟೇಷನ್ ಆಗ್ತಾ ಇರ್ತದೆ. ಪ್ರೋತ್ಸಾಹಧನ ಒಂದೇ ಸರಿ ಎಲ್ಲರಿಗೂ ಕೊಡಕ್ಕಲ್ಲ. ಯಾಕೆಂತಂದ್ರೆ ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಈಗ ಆಲ್ರೆಡಿ 1 ತಿಂಗಳು ಕೊಟ್ಟಿರೋರು ಕೊಟ್ಬಿಟ್ಟು ಏನು ಪಕ್ಕದವ್ರು ಕೊಡಕ್ಕಾಗ್ತದ? ಆಲ್ವೇಸ್ ರೊಟೇಷನಲ್ ಸಿಸ್ಟಮ್ ಅಲ್ಲೇ ಕೊಡೋದು. ಬಟ್ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ನೀವು ವಿರೋಧ ಪಕ್ಷವಾಗಿ ಏನ್ ಮಾಡಿದ್ರಿ? ಯಾಕೆ ಇಲ್ಲಿವರೆಗೆ ಪ್ರಶ್ನೆ ಎತ್ತಿಲ್ಲ ನೀವು? ಇವತ್ತು ಒಂದು ಟಿವಿ ಚಾನಲ್ ಅಲ್ಲಿ ಅದು ಯಾವ್ದೋ ಒಂದು ಟ್ರಾವೆಲ್ ವಿಚಾರವಾಗಿ ಮಾತಾಡ್ತಾರೆ. ಚಂದ್ರಶೇಖರ್ MLA ಆಗಿಲ್ಲ ಇನ್ನೂ, ಅದಕ್ಕೆ ಅವರು ನಮ್ಮ ಡಿಬೇಟ್ ಅಲ್ಲಿ ಸಿಕ್ಕಿದೆ ಕೇಳಿದಾರಪ್ಪ ಅವರು. ಚಂದ್ರಶೇಖರ್ MLA ಆಗಿಲ್ಲ ಅಲ್ಲೇ ಕೇಳ್ತಾ ಇದ್ರೆ ಅವರು ಒಳ್ಳೆದಾಯ್ತಲ್ಲ. ಚಂದ್ರಶೇಖರ್ ಅವ್ರು ಏನಾದ್ರು ಚಂದ್ರಶೇಖರ್ ಅವರು ಅಷ್ಟೇ ಕೆಲಸ ನಮ್ಮಲ್ಲಿ ಮಾಡ್ಬಿಟ್ಟಿದ್ರೆ ಮೋಸ್ಟ್ಲಿ MLA ಶಾಸಕ ಇದು ಮಂತ್ರಿ ಆಗ್ಬಿಟ್ಟಿರೋರು. ಯಾಕೆ ನಾವು ಆಲ್ರೆಡಿ ಎಲ್ಲಾರು ನಮ್ಮ ಪಕ್ಷದ ವಕ್ತಾರ ಯಾರ್ಯಾರು ಇದ್ರು ಅವ್ರನ್ನ ಆಲ್ರೆಡಿ ನಾವು ಶಾಸಕರು ಮಾಡಿದ್ವಿ, ಬೋರ್ಡ್ ಚೇರ್ಮನ್ ಮಾಡಿದ್ರಿ. ಪಾಪ ಅಮಾಯಕರು ಇನ್ನೂ ಒಂದು ಬೋರ್ಡ್ ಡೈರೆಕ್ಟರ್ ಕೂಡ ಮಾಡ್ಲಿಲ್ಲ. ಅಷ್ಟೆಲ್ಲ ಕಷ್ಟಪಡ್ತಾವ್ರೆ. ಈಗಲಾದ್ರೂ ಈ ಲೆಕ್ಕದಲ್ಲಿ ಅದನ್ನು ಮುಂದಿನ ದಿನದಲ್ಲಿ ಅಧಿಕಾರ ಏನ್ ಮಾಡ್ಬೇಕಾಗತ್ತೆ? ಈಗ ನಮ್ಗೆ ಪಶುಸಂಗೋಪನೆ ಇಂಪ್ರೂವ್ ಆಗಬೇಕು ಅಥವಾ ಇವರು ಟ್ರಿಪ್ಗಳನ್ನ ಸ್ಟಾಪ್ ಮಾಡಬೇಕಾ? ಈ ಥರ ಟ್ರಿಪ್ಪೇ ಅವ್ರು ಹೋಗದಂತೆ ತಡಿಬೇಕಾ? ನಾವು ರೋಲ್ ಏನು ನಮ್ದೀಗ? 100% ಹೇಳ್ತಾ ಇದ್ದೀನಿ, ಈ ತರ ಟ್ರಿಪ್ಗಳನ್ನ ಸ್ಟಾಪ್ ಮಾಡಿಸ್ಬೇಕು. ಓಕೆ, ಕನ್ಸ್ಟ್ರಕ್ಟಿವ್ ನಾವು ಹೋರಾಟ ಮಾಡಲೇಬೇಕು. ಓಕೆ ಸರಿ, ಒಂದು ವಿಷಯ ಹೇಳ್ತೀನಿ ನಿಮಗೆ. ಜಪಾನ್ ಅಲ್ಲಿ ಕಟ್ಟಿರುವಂತ ಮನೆಗಳು ಆ ತರ ಬೆಂಗಳೂರಲ್ಲಿ ಕಟ್ಟಕ್ಕಾಗತ್ತಾ? ನಾವು ಆಗಲ್ಲ. ಯಾಕೆಂದ್ರೆ ಅಲ್ಲಿ ಅರ್ಥಕ್ವೇಕ್ ಜಾಸ್ತಿ ಆಗುತ್ತೆ, ಮನೆ ಕಟ್ತಾರೆ. ಬೆಂಗಳೂರಲ್ಲಿ ಆ ಮನೆ ಕಟ್ಟಿದ್ರೆ ಇವಾಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಲೈಮೇಟ್ ಅಲ್ಲಿ -30 ಡಿಗ್ರಿಯಿಂದ ಮ್ಯಾಕ್ಸಿಮಮ್ ಅಂದ್ರೆ ಇರುತ್ತೆ. ಆ ಕ್ಲೈಮೇಟ್ ಅಲ್ಲಿ ಇರೋ ಪ್ರಾಣಿಗಳು ಅವ್ರ ಡೆವಲಪ್ಮೆಂಟೇ ಬೇರೆ ಇರುತ್ತೆ. ಇವಾಗ ನೀವು ಗದಗಲ್ಲಿ ಬಂದ್ಬಿಟ್ಟು ಆ ತರ ಬಂದ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗುತ್ತಾ? ಕ್ಲೈಮೆಟಿಕಲ್ ಆಗಿ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದೆಲ್ಲ ನೋಟ್ ಮಾಡ್ಕೊಂಡು ಹೋಗಿರ್ತಾರೆ. ರುದ್ರಯ್ಯ ಅವರೇ, ಸಬ್ಜೆಕ್ಟ್ ಎಕ್ಸ್ಪರ್ಟ್ ನೋಟ್ ಮಾಡ್ಕೊಂಡು ಹೋಗಿರ್ತಾರೆ. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ತಮಾಷೆನ್ ಸರಿ. ಇದು ನಮ್ಗೆ ಏನಂತಾರೆ ಅಂದ್ರೆ ಉತ್ತರನೇ ಇಲ್ಲಂಗೆ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ದುಡ್ಡು ಟ್ಯಾಕ್ಸ್ ಕಟ್ಟಿರೋರ ಇವತ್ತು ನೋಡಿ ಸರ್, ಒಬ್ಬ ಭಿಕ್ಷುಕಿಂದ ಹಿಡಿದು ಅದಾನಿವರೆಗೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಒಬ್ಬ ಭಿಕ್ಷುಕ ಒಂದು ಶುಗರ್ ಸಕ್ಕರೆ ತಗೊಂಡ್ರು ಕೂಡ, ಬೆಂಗೆಪಣ್ಣ ತಗೊಂಡ್ರು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾನೆ ಸರ್ಕಾರಕ್ಕೆ. ಅದಾನಿ ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಅದಾನಿ ಕಟ್ಟೋ ಟ್ಯಾಕ್ಸು ಒಂದೇ, ಭಿಕ್ಷೆ ಕಟ್ಟೋ ಟ್ಯಾಕ್ಸು ಈಕ್ವಲ್ ಆಗಿದೆ. ಶ್ರೀಮಂತ ಸ್ವಲ್ಪ ಜಾಸ್ತಿ ಮಾಡಿ ಅಂತ ವಿಷಯ ಇರೋದಿಲ್ಲ. ಬಡವನಿಗೂ ಒಂದೇ ಬೆಂಕಿಪಟ್ಟಣ ಮ್ಯಾಚ್ ಬಾಕ್ಸ್ ನ ಇಬ್ರು ಕೊಂಡ್ಕೊಂಡ್ರೆ ಈಕ್ವಲ್ ಟ್ಯಾಕ್ಸ್ ಕಟ್ತಾ ಇದಾರೆ ಅವರು ಅಂತ. ಅಂದ್ರೆ ಸರ್, ದುಡ್ಡು ಎಲ್ಲಿ ಹೋಗ್ತಾ ಇದೆ, ಎಲ್ಲಿಗೆ ಯೂಸ್ ಮಾಡ್ತಾ ಇದೀವಿ? ಮಹೇಂದ್ರ ಸರ್ ಕೇಳ್ಬಿಡ್ತೀವಿ. ಮಹೇಂದ್ರ ಸರ್, ನಮ್ಮ ಡ್ಯೂಟಿ ಇವತ್ತಿಗೆ ಇಂಥ ಟ್ರಿಪ್ಗಳನ್ನು ತಡೆಯೋದಾ? ಈ ಮೂಲಕವಾಗಿ ಈಗೇನಾಗುತ್ತೆ, ಕಳೆ ಜೊತೆಗೆ ಬೆಳೆನೂ ಕುಯ್ದಾಕ್ಬಿಡ್ಬೇಕಾ ನಾವು ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಯಾರೋ ನಿಜವಾಗ್ಲೂ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ರೇನೋ, ಏನೋ ಅಧ್ಯಯನಕ್ಕೆ ಹೋಗಿದ್ರೇನೋ, ಈ ನಾವು ಕಳೆ ತೆಗಿಯೋ ಅಂದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅದು ಬೆಳೆನೂ ಕಟ್ಟಾಗ್ಬಿಡುತ್ತೆ. ಆ ಥರ ನಿರ್ಧಾರಕ್ಕೆ ಬರಬೇಕಾಗತ್ತಾ? ಇದು ಅವಶ್ಯಕತೆ ಇಲ್ದಿರೋಂಥ ಒಂದು ಟ್ರಿಪ್ ಅಥವಾ ಟೂರ್ ಅಂತ ಹೇಳಿ ಕ್ಯಾನ್ಸಲ್ ಮಾಡಬೇಕಾ ಇದನ್ನು ಅಂತ? ಅಲ್ಲ, ಈಗ ಎದ್ದಿರೋ ಪ್ರಶ್ನೆ ಅವಶ್ಯಕತೆ ಇಲಾಖೆಗೆ ಇದೆಯಾ ಅಥವಾ ಪಶುಸಂಗೋಪನೆ ಮಾಡುವಂತ ರೈತರಿಗೆ ಈ ಟ್ರಿಪ್ಪಿನಿಂದ ಅಗತ್ಯ ಎಷ್ಟಿದೆ ಅನ್ನೋದನ್ನ ಅವ್ರನ್ನ ಸಮರ್ಥನೆ ಮಾಡಬೇಕಿತ್ತು. ಅದನ್ನು ಮಾಡಿಲ್ಲ. ಎರಡನೇದು, ಇವ್ರು ಹೇಳ್ತಾ ಇದ್ದಾರೆ ಏನು DCMಗಳೇ ಗೊತ್ತಿಲ್ಲ, KPCC ಅಧ್ಯಕ್ಷರಿಗೆ ಗೊತ್ತಿಲ್ಲ. ಎರಡನೇದು, ಮೋದಿಯ ಟೀಮ್ ಇಂದಾನೆ, ಕೇಂದ್ರ ಸರ್ಕಾರದಿಂದಲೇ ಅನುಮೋದನೆ ಆಗಿದೆ. ಇವೆಲ್ಲ ರಾಜಕಾರಣದ ಮಾತುಗಳು. ಅವರಾಗ್ಲೇ ಹೇಳಿದ್ರು ಯೋಗ್ಯತೆ ಇಲ್ಲ ಅಂತ ಹೇಳಿ. ಬೊಮ್ಮಾಯಿ ಅವರ ಕಾಲದಲ್ಲೂ ಕೂಡ ಇದೇ ತರದ ವ್ಯವಹಾರದ ಬಗ್ಗೆ ದೊಡ್ಡ ಚರ್ಚೆ ಇದ್ದಿತ್ತು. ಇದು ಯೋಗ್ಯತೆ ಅಲ್ಲದೆ ಇರೋದು ಪ್ರಶ್ನೆ ಬೇರೆ. ನೀವು ಈ ತರಹದ ಸಂಶೋಧನಕ್ಕಾಗಿ, ಅಧ್ಯಯನಕ್ಕಾಗಿ ಹೋಗುವ ಸಂದರ್ಭದಲ್ಲಿ ಅದರ ಅಗತ್ಯ ಮತ್ತು ಅನಿವಾರ್ಯತೆಯನ್ನ ಜನತೆಯ ಮುಂದೆ ಇಡಬೇಕು. ಈ ಕಾರಣ ಇದೆ, ಇಷ್ಟು ನಮ್ಮಲ್ಲಿ ಸ್ಕ್ಯಾರ್ಸಿಟಿ ಇದೆ, ಇದನ್ನ ನಾವು ಫಿಲ್ ಮಾಡಬೇಕಾಗಿದೆ, ಈ ದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಸ್ತು ಸಿಗುತ್ತೆ, ಅಲ್ಲಿ ಅಧ್ಯಯನ ಮಾಡಿ ನಾವು ತಂದು ಹೇಳ್ತೀವಿ ಅನ್ನೋದನ್ನ ಜನತೆಯ ಮುಂದೆ ಕನಿಷ್ಠ ಸರ್ಕಾರಕ್ಕಾದ್ರೂ ಮನವರಿಕೆ ಮಾಡ್ಕೊಡ್ಬೇಕಿತ್ತು. ಈ ಮನವರಿಕೆ ಮಾಡ್ಕೊಡದೇ ಇರುವ ಕಾರಣಕ್ಕಾಗಿಯೇ DCM ಅವರು ನನಗೆ ಗೊತ್ತಿಲ್ಲ ಅಂತಿದ್ದಾರೆ, ಇನ್ಯಾರೋ ಏನೇನೋ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಾರಣ ಆಗಿರೋದು ಈ ಕಾರಣ ಅಂತ ಅನ್ಸುತ್ತೆ. ಅವರು ಯಾಕೆ ಹೋಗ್ತಿದೀವಿ ಅನ್ನೋದನ್ನ ಸಮರ್ಥಿಸ್ಕೋಬೇಕಲ್ಲ. ಕನಿಷ್ಠ ಸಮರ್ಥನೆ ಮಾಡೋದು ಕೂಡ ಅವ್ರಿಗೆ ಸಾಧ್ಯ ಆಗದೇ ಇರೋ ಪರಿಸ್ಥಿತಿಯನ್ನು ಅವ್ರು ಸಿಕ್ಕಿದ್ದಾರೆ. ರಾಜಕಾರಣದ ಮಾತುಗಳು ಅಷ್ಟೇ. ಥ್ಯಾಂಕ್ ಯು ಮಹೇಂದ್ರ ಅವರೇ, ಥ್ಯಾಂಕ್ ಯು ರಘು ಅವರೇ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು ರುದ್ರಯ್ಯ ಹಿರೇಮಠರೇ. ಬಟ್ ಇಂಥ ವಿಚಾರಗಳಲ್ಲಿ ಲಾಸ್ಟಲ್ಲಿ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರಲ್ಲಿ ಮಹೇಂದ್ರ ಅವರು, ಒಂದು ರಾಜ್ಯದ ಜನಗಳ ಮುಂದೆ ನಾವು ಏನು ಪರ್ಪಸ್ಗೆ ನಾವು ಈ ಟ್ರಿಪ್ ಹೋಗ್ತಾ ಇದ್ದೀವಿ,
ಇದರ ಉದ್ದೇಶ ಏನು, ಅಧ್ಯಯನದ ಅಂಶಗಳೇನು, ಒಂದು ಸಿನಾಪ್ಸಿಸನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ ಅವರು. ಇಂತಿಂಥ ವಿಚಾರಗಳಪ್ಪ ಅಧ್ಯಯನ ಮಾಡ್ಕೊಂಡು ಬಂದು ಮುಂದೆ ನಾವು ಅದನ್ನು ಮಂಡಿಸ್ತೀವಿ, ಆನಂತರ ಇಂಥ ಬೆಳವಣಿಗೆಗಳಾಗ್ತವೆ, ಇದಕ್ಕೆ ಇಷ್ಟು ಖರ್ಚಾಗಿದೆ ಅಂತ ಹೇಳಿದರೆ ಚೆನ್ನಾಗಿರ್ತೈತೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.